ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಕೇಂದ್ರಗಳಿಗೆ ಕೊಡಲೇಬೇಕು ಕನಿಷ್ಠ ವೇತನ ಬೇಕೇ ಬೇಕು, ಕನಿಷ್ಠ ವೇತನ ಬೇಡ, ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಕೆಜಿ ಯುಕೆಜಿ ಅಂಗನವಾಡಿ ಕೇಂದ್ರಗಳಿಗೆ ಕೊಡಲೇಬೇಕು ಅಂಗನವಾಡಿ ಕೇಂದ್ರಗಳಿಗೆ ಕೊಡಲೇಬೇಕು, ಕನಿಷ್ಠ ವೇತನ 35,000 ಕೊಡಲೇಬೇಕು, ಕನಿಷ್ಠ ವೇತನ 35,000 ಕೊಡಲೇಬೇಕು, ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಕನಿಷ್ಠ ವೇತನ ಕೊಡಲೇಬೇಕು ಕನಿಷ್ಠ ವೇತನ ಕೊಡಲೇಬೇಕು. ಇವತ್ತಿನ ದಿವಸ ಎಲ್ಲ 4-5 ವರ್ಷದಿಂದ ನಾವು ಅಂಗನವಾಡಿ ಬೇಡಿಕಾ ದಿನ ಅಂತ ಹೇಳಿ ಮಾಡೀವಿ. ಮೊನ್ನೆ ನಾವು ಕೂಡ 19-20 ಬೆಂಗಳೂರೊಳಗೆ ಹೋರಾಟ ಮಾಡಿದೀವಿ. ಆವಾಗ ಏನದ LKG UKG ಸರ್ಕಾರ 1975 ನಮ್ಮ ICDS ಚಾಲು ಆಗ್ಯದ. ಅವಾಗಿಂದ ಹಿಡ್ಕೊಂಡು 49 ವರ್ಷ ಆಯ್ತು, ಇನ್ನೂವರೆಗೆ ಒಂದು ಕನಿಷ್ಠ ವೇತನ ಇಲ್ಲ, ಏನೂ ಇಲ್ಲ. ಅದನ್ನು ಬಲಪಡಿಸೋದು ಬಿಟ್ಟು ಸರ್ಕಾರ ಏನು ಮಾಡ್ಲಿಕ್ಕತ್ತದಂದ್ರೆ LKG UKG ಕನ್ನಡ ಶಾಲೆ ಕೊಡ್ಲಿಕ್ಕತ್ತದ. ಇನ್ನೊಂದು ಮಾತಂದ್ರೆ ಕನ್ನಡ ಶಾಲೆ ಬದಲಾಗೆ ಶಿಶುಪಾಲನಾ ಕೇಂದ್ರಗಳನ್ನು ತೆಗಿಲಿಕ್ಕತ್ತಾರ. ಶಿಶುಪಾಲನಾ ಕೇಂದ್ರ ಅಂದ್ರೆ ಈಗ ಕೆಲ್ಸಕ್ಕೆ ಹೋಗೋರು, ಈಗ ಹಳ್ಳಿ ಒಳಗೆ ಗ್ರಾಮ ಪಂಚಾಯತಿ ಎಲ್ಲಿರ್ತಾವಲ್ಲ ಅಲ್ಲಿ ಏನದ ಉದ್ಯೋಗ ಖಾತ್ರಿ ಒಳಗೆ ಅವು ಹುಡುಗರು ಬಂದು ಶಿಶುಪಾಲನಾ ಕೇಂದ್ರ, ಅದು ಹೆಸರಿಗಿಷ್ಟೇ ಶಿಶುಪಾಲನಾ ಕೇಂದ್ರ. ಆದ್ರೆ ನಮ್ಮ ಅಂಗನವಾಡಿ ಒಳಗಿಂದ ಕುರ್ಚಿ ಟೇಬಲ್ ಒಯ್ತಾರ, ನಮ್ಮ ಅಂಗನವಾಡಿ ಒಳಗಿಂದ ಆಟಿಕೆ ಸಾಮಾನು ಒಯ್ತಾರ, ನಮ್ಮದೇ ಹಾಜರಿ ಒಯ್ತಾರ. ಹೀಗಾಗಿ ನಮ್ಮ ಅಂಗನವಾಡಿ ಮುಚ್ಚು ಪರಿಸ್ಥಿತಿ ಒಳಗೆ ಬಂದದ. ಇನ್ನೊಂದು ಕೇಂದ್ರ ಸರ್ಕಾರ ಇವತ್ತಿಗೆ 2017 ಏನು ಕನಿಷ್ಠ ವೇತನ ಹೆಚ್ಚಿಗೆ ಮಾಡಿತ್ತು, ಅಂದಿನಿಂದ ಇಂದಿನವರೆಗೆ 1 ಪೈಸಾ ಕನಿಷ್ಠ ವೇತನ ನಮಗೆ ಕೊಟ್ಟಿಲ್ಲ. ಅವರು ಯಾವುದು ಪೇಮೆಂಟ್ ಕೂಡ ಹೆಚ್ಚು ಮಾಡಿಲ್ಲ. ಹೀಗಾಗಿ ನಾವು ಏನದ ಅನುದಾನ ಕಡಿಮೆ ಮಾಡ್ಯಾರ. ನಮ್ಮ ICDS ಒಟ್ಟು ಎಲ್ಲ ಸರ್ಕಾರಗಳು, ಆ ಸರ್ಕಾರ ಈ ಸರ್ಕಾರ ನಾವು ಹೇಳೋದಿಲ್ಲ, ಎಲ್ಲ ಸರ್ಕಾರಗಳು ನಮ್ಮ ICDS ಏನಿದು ಸ್ಕೀಮ್ ಅದಲ್ಲ ಮುಚ್ಚಿ ಹಾಕ್ಲಿಕ್ಕೆ ನೋಡಿರ್ತಾರ. ಈಗ ಮೊನ್ನೆ ಕಲ್ಯಾಣ ಇದ್ರೊಳಗೆ ನಮ್ಮ ಬೀದರ ಗುಲ್ಬರ್ಗ ಕಲ್ಯಾಣ ಬೀದರ ಗುಲ್ಬರ್ಗ ಅವೆಲ್ಲ ಏನು ಮಾಡಿದ್ರು 1,006 LKG UKG ಕನ್ನಡ ಶಾಲೆ ಕೊಟ್ಟಾರ. ಅದರಿಂದ ಏನು ಹೊಳಿತು ಬಂದಂದ್ರೆ ನಮ್ಮಲ್ಲಿ ಕನಿಷ್ಠ ಒಂದು 20-25 ಮಕ್ಕಳು ಬರ್ತಿದ್ವು. ಅವು ಕೂಡ ಎಲ್ಲ LKG UKG. ಈಗ ನೋಡ್ರಿ ಅಂಗನವಾಡಿ ಒಳಗೆ ಒಂದು ಗೋರ್ಮೆಂಟ್ ಶೂಸ್ ಕೊಡೋದಿಲ್ಲ, ಡ್ರೆಸ್ ಕೊಡೋದಿಲ್ಲ. ಮೊದಲು ಶೇಂಗಾ ಬರ್ತಿತ್ತು, ಅವಲಕ್ಕಿ, ಉಪ್ಪಿಟ್ಟ, ಚಕ್ಕಿಗಳು, ಆಮೇಲೆ ಚಿಕ್ಕಿಗಳು, ಶೇಂಗಾ ಚಿಕ್ಕಿಗಳು ಬೇಕಾದಾಗ ನಾವು ಸದಕ ಮಾಡ್ತಿದ್ವಿ. ಎಲ್ಲ ತಿಂದು ಆಟ ಆಡಿ ಮಕ್ಕಳು ಅಂಗನವಾಡಿ ಬರ್ತಿದ್ವು. ಈಗ ಹ್ಯಾಂಗೆ ಪರಿಸ್ಥಿತಿ ಬಂದ ಅಂದ್ರೆ ಸರ್ಕಾರ ಏನು LKG UKG ಕೊಟ್ಟದಲ್ಲ, ಅವಾಗ ನಿಮಗೂ ಅಂಗನವಾಡಿ ಮುಚ್ಚು ಪರಿಸ್ಥಿತಿ. ಅಂಗನವಾಡಿ ಕೇವಲ 7-8 ಮಕ್ಕಳು ಇರ್ತಾವೆ. ಹೀಗಾಗಿ ಮೊನ್ನೆ ನಾವು ಹೋರಾಟ ಮಾಡಿದ್ದೀವಿ. ನಮ್ಮ ರಾಜ್ಯ ಸಮಿತಿಯ ಕಾಮ್ರೇಡ್ ಅಧ್ಯಕ್ಷರು ವರಲಕ್ಷ್ಮಿ ಅಂಥೇಳಿ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೋಡಿ ಮಾತಾಡ್ಯಾರವರು. ಇದನ್ನೇನದ ನಾವು ಕ್ರಮೇಣವಾಗಿ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವೆಲ್ಲ ಪರಿಶೀಲನೆ ಮಾಡಿ ಅಂಗನವಾಡಿ ಕೇಂದ್ರಕ್ಕೆ ಕನಿಷ್ಠ LKGಯಲ್ಲಿ ನಾವು ಕೊಡ್ತೀವಿ. UKG ಏನದ ಕನ್ನಡ ಶಾಲೆ ಕಂಪೌಂಡೊಳಗೆ ಮಾಡಿ ಆ ಶಿಕ್ಷಕರು ಬಂದು ನಮ್ಮ ಅಂಗನವಾಡಿ ಕೇಂದ್ರ ಮಾಡಿ ಹೋಗಬೇಕು. ಇದಕ್ಕೊಂದು ಲಿಮಿಟ್ ಇದು ಮಾಡ್ಯಾರ. ಯಾಕಂದ್ರೆ ನಮ್ಮಲ್ಲಿ ಈಗ ಹೊಸ ಬಂದವರು ಹಳಿಬ್ರು ಎಲ್ಲ BA ಆದವ್ರು ಇದ್ದಾರೆ. ಅಂಥವ್ರಿಗೆಲ್ಲ ತರಬೇತಿ ಕೊಟ್ಟು ಏನದ LKG ನಮಗೆ ಕೊಡ್ಬೇಕಂತೇಳಿ ಆಶ್ವಾಸನೆ ಕೊಟ್ಟಾರ.